ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಟ್ಯಾರಿಫ್ ಅಮೆರಿಕಾಗೆ ಏನು ಲಾಭ ಮಾಡಿಕೊಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ರಷ್ಯಾ ಚೈನಾಗಳಿಗಂತೂ ಇದು ಲಾಭವನ್ನು ತಂದು ಕೊಡ್ತಾ ಇದೆ. ಇಷ್ಟು ದಿನ ಅಮೆರಿಕಾದ ಸ್ನೇಹವನ್ನು ಕೂಡ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ತುಂಬಾ ಅಗ್ರೆಸಿವ್ ಆಗಿ ರಷ್ಯಾ ಜೊತೆ ಕಾಣಿಸಿಕೊಳ್ಳದ, ರಷ್ಯಾ ಹಾಗೂ ಅಮೆರಿಕ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದ ಭಾರತ ಈಗ ಎಲ್ಲ ಚಳಿ ಬಿಟ್ಟು ರಷ್ಯಾದ ಜೊತೆಗಿನ ಸ್ನೇಹವನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಭಾರತ ಮತ್ತು ರಷ್ಯಾದ ನಡುವೆ ಒಂದಷ್ಟು ಬಹುಮುಖ್ಯ ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಮತ್ತೊಂದು ಕಡೆ ಅಮೆರಿಕದ ಅಧ್ಯಕ್ಷ ಭಾರತದ ಜೊತೆ ಇನ್ನು ಯಾವ ವ್ಯಾಪಾರದ ಮಾತುಕತೆಗಳೂ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಔಷಧ ರಫ್ತುಗಳ ಮೇಲೆ ಮುಂದಿನ ದಿನಗಳಲ್ಲಿ 250% ಟ್ಯಾರಿಫನ್ನು ಹಾಕ್ತೀವಿ ಅಂತ ಮತ್ತೊಂದು ಜೋಕ್ ಮಾಡಿದ್ದಾರೆ ಟ್ರಂಪ್. ಹಾಗಾದರೆ ಅಮೆರಿಕದ ಈ ಟ್ಯಾರಿಫ್ಗಳು ಭಾರತವನ್ನು ಎಲ್ಲಿ ಏನು ಮಾಡುತ್ತವೆ ಮತ್ತು ರಷ್ಯಾ ಹಾಗೂ ಭಾರತದ ನಡುವೆ ಆಗ್ತಾ ಇರೋ ಒಪ್ಪಂದಗಳೇನು? ಈ ಸಂದರ್ಭದಲ್ಲಿ ಚೈನಾದ ಪ್ರತಿಕ್ರಿಯೆ ಹೇಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಡಕ್ ಸಿಟ್ಟು ಮಾಡ್ಕೊಂಡಿದೆ. ಭಾರತ ತನ್ನ ಮಾತು ಕೇಳ್ತಿಲ್ಲ, ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ವರ್ತಿಸ್ತಾ ಇಲ್ಲ ಅನ್ನೋ ಸಿಟ್ಟದು. ಇಲ್ಲಿ ರಷ್ಯಾದ ತೈಲ ಖರೀದಿ ಮಾಡ್ತೀರಿ, ಹೀಗಾಗಿ ನಿಮ್ಮ ಮೇಲೆ ಟ್ಯಾರಿಫ್ ಹೇರ್ತಾ ಇದ್ದೀವಿ ಅನ್ನೋದು ಒಂದು ನೆಪ ಅಷ್ಟೇ. ಅಸಲಿ ಕಾರಣ ಭಾರತ ತನ್ನ ಟ್ರೇಡ್ ನೆಗೋಸಿಯೇಷನ್ನಲ್ಲಿ ಕೃಷಿ ಹಾಗೂ ಡೈರಿ ಕ್ಷೇತ್ರದೊಳಕ್ಕೆ ಯಾವುದೇ ಕಾರಣಕ್ಕೂ ಅಮೆರಿಕಾನ ಬಿಟ್ಕೊಳ್ಳೋದಿಲ್ಲ ಅಂತ ಪಟ್ಟು ಹಿಡ್ಕೊಂಡು ಕೂತಿದೆ. ಹೀಗಾಗಿ ಅಮೆರಿಕ ಭಾರತದ ಮೇಲೆ ಒತ್ತಡಗಳನ್ನು ಹೆಚ್ಚು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲು 25% ಟ್ಯಾರಿಫ್ ಆಯಿತು. ಆನಂತರ 50% ಟ್ಯಾರಿಫ್ ಹೇರೋ ಮೂಲಕ ಭಾರತದ ಟೆಕ್ಸ್ಟೈಲ್ಸ್, ಕರಕುಶಲ ಹಾಗೂ ಆಭರಣ ಮತ್ತು ಹರಳುಗಳ ವ್ಯಾಪಾರಕ್ಕೆ ಅಮೆರಿಕಾದ ಮಾರುಕಟ್ಟೆಯನ್ನು ಮುಚ್ಚೋ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಅಮೆರಿಕ ಭಾರತದಿಂದ ಹೋಗುವ ಔಷಧಗಳ ಮೇಲೆ, ಎಲೆಕ್ಟ್ರಾನಿಕ್ಸ್ ಮೇಲೆ ಟ್ಯಾರಿಫನ್ನು ಹೇರಿಲ್ಲ. ಆದರೆ ಅಮೆರಿಕದ ಟ್ಯಾರಿಫ್ನಿಂದ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸೋದು ನಮ್ಮ ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ. ಇಲ್ಲೊಂದು ಚಾರ್ಟ್ ಇದೆ ನೋಡಿ. ಇಲ್ಲಿ ನಮ್ಮ ಟೆಕ್ಸ್ಟೈಲ್ಸ್ 48% ರಫ್ತಾಗೋದು ಅಮೆರಿಕಾಗೆ. ಅದರ ಮೇಲೆ ಮೊದಲು 9% ಟ್ಯಾರಿಫ್ ಇತ್ತು, ಈಗ 50% ಟ್ಯಾರಿಫ್ ಬಿದ್ದಿದೆ. ಒಟ್ಟು ಸೇರಿ 59% ಟ್ಯಾರಿಫ್ ಆಗ್ತಾ ಇದೆ. ಇನ್ನು ಆಪರಲ್ಸ್ ಕ್ಷೇತ್ರಕ್ಕೆ ಬಂದ್ರೆ 34.5% ಆಪರಲ್ಸ್ ಅಮೆರಿಕಾಗೆ ಹೋಗುತ್ತವೆ. ಅದರ ಮೇಲೆ ಮೊದಲು ಅಮೆರಿಕ 13.9% ಟ್ಯಾರಿಫ್ ಅನ್ನು ಹಾಕ್ತಾ ಇತ್ತು. ಈಗ ಮತ್ತೆ ಹೆಚ್ಚುವರಿ 50% ಟ್ಯಾರಿಫ್ ಸೇರಿ ಅದು 63.9%ಗೆ ಏರಿಕೆ ಆಗಿದೆ. ಅಂದರೆ ಇನ್ನು ಮುಂದೆ ಅಪರಲ್ಸ್ನ ಬೆಲೆ ಅಮೆರಿಕಾದಲ್ಲಿ 63.9 ಅಂದರೆ ಹೆಚ್ಚು ಕಡಿಮೆ 64%ನಷ್ಟು ಹೆಚ್ಚಾಗುತ್ತೆ. ಇನ್ನು ಆರ್ಗ್ಯಾನಿಕ್ ಕೆಮಿಕಲ್ಸ್ನ ವಿಷಯಕ್ಕೆ ನಾವು ಬರೋದಾದ್ರೆ, ಅಮೆರಿಕಾಗೆ ಭಾರತದ 13.2% ಕೆಮಿಕಲ್ಸ್ ರಫ್ತಾಗ್ತಾ ಇದ್ವು. ಮೊದಲು ಇದರ ಮೇಲೆ 4% ಇತ್ತು, ಈಗ 50% ಸೇರಿ 54% ಟ್ಯಾರಿಫ್ ಬೀಳ್ತಾ ಇದೆ. ಇನ್ನು ಶ್ರಿಂಪ್ ಅಂದ್ರೆ ಸೀಗಡಿ ಭಾರತದಿಂದ ಅಮೆರಿಕಾಗೆ 32.4% ರಫ್ತಾಗ್ತಾ ಇತ್ತು. ಈ ಹಿಂದೆ ಅದರ ಮೇಲೆ ಟ್ಯಾರಿಫ್ ಇರಲಿಲ್ಲ, ಈಗ 50% ಟ್ಯಾರಿಫ್ ಬೀಳ್ತಾ ಇರೋದ್ರಿಂದ ಭಾರತದ ಸಮುದ್ರ ಖಾದ್ಯ ಅಮೆರಿಕಾದಲ್ಲಿ ಅರ್ಧಕ್ಕರ್ಧ ಬೆಲೆ ಹೆಚ್ಚು ಮಾಡ್ಕೊಳ್ಳುತ್ತೆ. ಇನ್ನು ಕಾರ್ಪೆಟ್ಸ್ ಅಂದ್ರೆ ನೆಲಹಾಸುಗಳು ಭಾರತದ ಒಟ್ಟು ರಫ್ತೇನಿದೆ ಅದರಲ್ಲಿ 58.6% ಅಮೆರಿಕಾಗೆ ಹೋಗ್ತಾ ಇದ್ವು. ಈ ಹಿಂದೆ ಅದರ ಮೇಲೆ 2.9% ಟ್ಯಾರಿಫ್ ಇತ್ತು, ಈಗ 50% ಟ್ಯಾರಿಫ್ ಸೇರಿ 52.9% ಟ್ಯಾರಿಫ್ ಆಗುತ್ತೆ. ಹೀಗಾಗಿ ಅವು ಕೂಡ ಅಮೆರಿಕಾದಲ್ಲಿ ಕಾಸ್ಟ್ಲಿ ಅನ್ನಿಸ್ಕೊಳ್ಳುತ್ತವೆ. ಆದರೆ ಯಾರಿಗೆ ಬೆಲೆ ಬಾಳುವ ಮತ್ತು ಅತ್ಯದ್ಭುತವಾದ ಕರಕುಶಲ ಕಾರ್ಪೆಟ್ಗಳ ಅಗತ್ಯ ಇರುತ್ತೋ ಅಂಥವರು ಎಷ್ಟೇ ಬೆಲೆ ಹೆಚ್ಚಾದರೂ ಕೂಡ ಅವುಗಳನ್ನು ಖರೀದಿ ಮಾಡ್ತಾರೆ. ಇನ್ನು ಫರ್ನಿಚರ್, ಬೆಡ್ಡಿಂಗ್, ಹಾಸಿಗೆಗಳು ಇವು ಕೂಡ ಅಮೆರಿಕಾಗೆ ಭಾರತದಿಂದ 44.8% ರಫ್ತಾಗ್ತಾ ಇದ್ವು. ಅವುಗಳ ಮೇಲೆ ಕೂಡ ಈಗ ಟ್ಯಾರಿಫ್ ಹೆಚ್ಚಾಗಿದೆ. ಅವು 52.3% ಬೆಲೆ ಏರಿಕೆಗೆ ತುತ್ತಾಗುತ್ತವೆ. ಸೊ ಅವು ಕೂಡ ಅಮೆರಿಕಾದಲ್ಲಿ ಒಂದಷ್ಟರ ಮಟ್ಟಿಗೆ ಮಾರುಕಟ್ಟೆಯನ್ನು ಕಳ್ಕೊಳ್ಳುತ್ತವೆ. ಇಲ್ಲಿ ಈ ವಸ್ತುಗಳ ಮೇಲೆ 50% ಹೆಚ್ಚು ಟ್ಯಾರಿಫ್ ಹೇರಿರೋದ್ರಿಂದ ಅವುಗಳ ಬೆಲೆಯಲ್ಲಿ 50% ಹೆಚ್ಚಾಗುತ್ತೆ. ಸೊ ಅಮೆರಿಕಾದ ಜನಸಾಮಾನ್ಯರು ಯಾವ ದೇಶದ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತವೋ ಅವುಗಳನ್ನು ಖರೀದಿ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಅಮೆರಿಕಾದಲ್ಲಿ ಭಾರತದ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಭಾರತದ ಟೆಕ್ಸ್ಟೈಲ್ಸ್, ಗಾರ್ಮೆಂಟ್ಸ್, ಹರಳು ಹಾಗೂ ಆಭರಣಗಳು ಮತ್ತು ಸಮುದ್ರ ಆಹಾರಗಳೇನಿವೆ ಇವುಗಳ ರಫ್ತು ಅಮೆರಿಕಾಗೆ ಕಡಿಮೆ ಆಗುತ್ತೆ. ಟ್ಯಾರಿಫ್ ಹೇರಿಕೆ ಆದ ನಂತರ ಈಗಾಗಲೇ ಅಮೆರಿಕದ ವಾಲ್ಮಾರ್ಟ್, ಅಮೆಜಾನ್ ಸೇರಿದಂತೆ ಸಾಕಷ್ಟು ಇ-ಕಾಮರ್ಸ್ ಹಾಗೂ ರಿಟೇಲ್ ಸಂಸ್ಥೆಗಳು ಭಾರತದ ಆರ್ಡರ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾ ಇವೆ. ಇದು ಭಾರತದ ರಫ್ತು ಉದ್ಯಮದ ಮೇಲೆ ಒಂದಷ್ಟು ಹೊಡೆತವನ್ನು ಕೊಡುತ್ತೆ. ಇನ್ನು ಭಾರತದ ಜೊತೆಗಿನ ವ್ಯಾಪಾರ ಮಾತುಕತೆಗಳು ಕೂಡ ಮುಂದುವರಿಯೋದಿಲ್ಲ. ಎಲ್ಲಿವರೆಗೆ ಟ್ಯಾರಿಫ್ ಸಮಸ್ಯೆ ಬಗೆಹರಿಯೋದಿಲ್ವೋ ಅಲ್ಲಿವರೆಗೆ ಮಾತುಕತೆಗಳಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಟ್ರಂಪ್ ಹೇಳಿದ್ದೆಲ್ಲವನ್ನ ಸೀರಿಯಸ್ ಆಗೇ ತಗೋಬೇಕು ಅಂತೇನಿಲ್ಲ. ಆತ ಯಾವಾಗ ಬೇಕಾದರೂ ಯೂಟರ್ನ್ ಅನ್ನು ತಗೊಂಡು ಬಿಡಬಹುದು. ಮತ್ತು ಇಲ್ಲಿ ಮಾತುಕತೆಗಳಾಗದೆ ಟ್ಯಾರಿಫ್ ಯುದ್ಧ ಕೂಡ ಅದೇ ಅದಾಗಿ ಬಗೆಹರಿಯೋದಿಲ್ಲ. ಸೊ
ಭಾರತದ ಜೊತೆ ಮಾತುಕತೆಗಳು ಮುಂದುವರಿತಾ ಇವೆ ಅಂತ ಅಮೆರಿಕಾದ ಒಂದಷ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಮಧ್ಯೆ CNBCಗೆ ಕೊಟ್ಟ ಸಂದರ್ಶನದಲ್ಲಿ ಟ್ರಂಪ್ ಅಮೆರಿಕಾಗೆ ಬರುವ ಔಷಧಗಳ ಮೇಲೆ ಕೂಡ ನಾವು ಮುಂದಿನ ದಿನಗಳಲ್ಲಿ 150% ಹಾಗೂ ಆ ನಂತರದ ದಿನಗಳಲ್ಲಿ 250% ಟ್ಯಾರಿಫ್ ಅನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ತನ್ನ ಔಷಧ ಕ್ಷೇತ್ರದಲ್ಲಿ ಆತ್ಮನಿರ್ಭರಗೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಮಗೆ ಬೇಕಾದ ಔಷಧಗಳನ್ನು ನಾವೇ ತಯಾರು ಮಾಡ್ಕೊಳ್ತೀವಿ ಇನ್ನು ಮುಂದೆ ಮತ್ತು ವಿದೇಶಗಳ ಮೇಲಿನ ನಿರ್ಭರತೆಯನ್ನು ಕಡಿಮೆ ಮಾಡ್ಕೋತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕಾದಲ್ಲಿ ಅತಿ ಕಡಿಮೆ ಬೆಲೆಗೆ ಔಷಧಗಳು ಸಿಗುವ ಹಾಗೆ ನೋಡ್ಕೊಳ್ಳೋದಕ್ಕೆ ಅಮೆರಿಕಾದ ಔಷಧ ತಯಾರಿಕಾ ಉದ್ಯಮಕ್ಕೆ ಚೇತರಿಕೆಯನ್ನು ಕೊಡೋದಕ್ಕಾಗಿ ಈ ಹಿಂದೆ ಎಕ್ಸಿಕ್ಯೂಟಿವ್ ಆರ್ಡರ್ ಒಂದಕ್ಕೆ ಕೂಡ ಅವರು ಸಹಿ ಮಾಡಿದ್ದಾರೆ. ಆದರೆ ಅದು ಸದ್ಯಕ್ಕೆ ಸಾಧ್ಯವಾಗುವ ಮಾತಾ ಗೆಳೆಯರೆ. ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ಔಷಧ ಕಂಪನಿಗಳು ಪೇಟೆಂಟ್ ಡ್ರಗ್ಸ್ ಅನ್ನು ತಯಾರು ಮಾಡ್ತವೆ. ಹೀಗಾಗಿನೇ ಅಲ್ಲಿ ಔಷಧಗಳ ಬೆಲೆ ಭಾರತಕ್ಕಿಂತ ತುಂಬಾನೇ ಹೆಚ್ಚು. ಇನ್ನು ನಮ್ಮ ಜನರಿಕ್ ಮೆಡಿಸನ್ ಇದೆಯಲ್ಲ, ಅದು ಅಮೆರಿಕಾದ ಮಾರುಕಟ್ಟೆಯಲ್ಲಿ 40% ಹಿಡಿತವನ್ನು ಹೊಂದಿದೆ. ಅಷ್ಟೇ ಅಲ್ಲ, API ಅಂದರೆ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅಮೆರಿಕಾಗೆ ಭಾರತದಿಂದ ಚೈನಾದಿಂದ ಹೋಗಬೇಕು. ಅದನ್ನು ಸರಿಪಡಿಸ್ಕೊಳ್ಳೋವರೆಗೆ ಅವರಿಗೆ ಔಷಧ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಅನ್ನೋದು ಸಾಧ್ಯ ಆಗೋದಿಲ್ಲ. ಇವತ್ತಿನಿಂದ ಅವರ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೂ ಕೂಡ ಭಾರತದ ಹಾಗೆ ಔಷಧ ತಯಾರಿಕಾ ದೇಶ ಆಗೋದಕ್ಕೆ ಅಥವಾ ಅಮೆರಿಕಾದ ಮಾರುಕಟ್ಟೆಗೆ ಬೇಕಾದ ಎಲ್ಲ ಔಷಧಗಳನ್ನು ಅಲ್ಲೇ ಒದಗಿಸಿಕೊಡೋ ಹಾಗಾಗೋದಕ್ಕೆ ಅವರಿಗೆ ಇನ್ನೂ ಕನಿಷ್ಠ ಅಂದರೂ 5 ವರ್ಷಗಳ ಕಾಲ ಬೇಕಾಗುತ್ತೆ. ಇನ್ನು ಭಾರತದ ಔಷಧಗಳ ಮೇಲೆ ಟ್ಯಾರಿಫ್ ಹೇರೋದಕ್ಕೆ ಶುರು ಮಾಡ್ತು ಅಮೆರಿಕ ಅಂತ ಇಟ್ಕೊಳ್ಳಿ. ಭಾರತಕ್ಕಿಂತ ಹೆಚ್ಚು ನಷ್ಟಕ್ಕೀಡಾಗೋದು ಅಮೆರಿಕ ಜನಾನೇ. ಯಾಕೆಂದರೆ ಅಮೆರಿಕಾದಲ್ಲಿ ಹೆಲ್ತ್ ಇನ್ಶೂರೆನ್ಸ್ನಿಂದ ಹಿಡಿದು ಸಂಪೂರ್ಣವಾಗಿ ಚಿಕಿತ್ಸೆ ಮತ್ತು ವೈದ್ಯಕೀಯ ಕ್ಷೇತ್ರ ಜನರ ಕೈಗೆಟುಕದ ಸ್ಥಿತಿಯನ್ನು ತಲುಪುತ್ತೆ. ಹೀಗಾಗಿನೇ ಆಸ್ಟ್ರೇಲಿಯಾದ ವೈದ್ಯಕೀಯ ಸಚಿವರು ಟ್ರಂಪ್ ಅವರ ಈ ನಿರ್ಧಾರವನ್ನು ಹುಚ್ಚು ನಿರ್ಧಾರ ಅಂತ ಕರೆದಿದ್ದಾರೆ. ಇನ್ನು ಔಷಧಗಳ ಮೇಲೆ ಅಮೆರಿಕ ಈಗಾಗಲೇ ಟ್ಯಾರಿಫ್ ಹೇರ್ತಾ ಇದೆ ಅಂತಲ್ಲ, ಆದರೆ ಆ ರೀತಿಯ ಬೆದರಿಕೆಯನ್ನು ಒಡ್ಡುವ ಕೆಲಸವನ್ನ ಟ್ರಂಪ್ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕದ ಈ ಬ್ಲಾಕ್ ಮೇಲ್ನ ಪರಿಣಾಮ ಏನು ಅಂದ್ರೆ ಭಾರತ ಮತ್ತು ರಷ್ಯಾಗಳು ಇನ್ನಷ್ಟು ಹತ್ತಿರ ಆಗ್ತಾ ಇವೆ. ಗೆಳೆಯರೆ, ಈ ಹಿಂದೆ ಭಾರತಕ್ಕೆ ಆಯುಧಗಳನ್ನು ಕೊಡದೆ ಭಾರತವನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಅಮೆರಿಕ ಭಾರತ ಮತ್ತು ರಷ್ಯಾಗಳು ತುಂಬಾನೇ ಹತ್ತಿರ ಆಗುವ ಹಾಗೆ ನೋಡಿಕೊಂಡಿತ್ತು. ಈಗ ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹೇರುವ ಮೂಲಕ ಮತ್ತೆ ಭಾರತ ಮತ್ತು ರಷ್ಯಾಗಳನ್ನು ಹತ್ತಿರ ಮಾಡೋ ಕೆಲಸವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಮಾರು 2.5 ದಶಕಗಳಿಂದ ಅಮೆರಿಕದ ಸಾಕಷ್ಟು ಅಧ್ಯಕ್ಷರು ಭಾರತದ ಜೊತೆಗಿನ ಸಂಬಂಧ ಸುಧಾರಣೆಗೆ ಮಾಡಿದ ಎಲ್ಲ ಪ್ರಯತ್ನಗಳನ್ನು ಟ್ರಂಪ್ ಪೆಸಿಫಿಕ್ ಸಾಗರದಲ್ಲಿ ತೊಳ್ಕೊಳ್ತಾ ಇದ್ದಾರೆ. ಇದರ ಪರಿಣಾಮ ಭಾರತ ರಷ್ಯಾಗಳು ಒಂದಾಗ್ತಾ ಇವೆ. ಚೈನಾ ಕೂಡ ಇಲ್ಲಿ ಅಮೆರಿಕದ ವಿರುದ್ಧ ನಾನು ಇದ್ದೀನಿ ಅಂತ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾ ಇದೆ. ಸ್ನೇಹಿತರೆ, ಅಮೆರಿಕ ಹಾಗೂ ಭಾರತದ ನಡುವೆ ಟ್ರೇಡ್ ವಾರ್ ಬಿಸಿ ಏರ್ತಾ ಇದ್ದ ಹಾಗೆ ಚೈನಾದ ಭಾರತದಲ್ಲಿನ ರಾಯಭಾರಿ ಶು ಫಿಯಾಂಗ್ ಭಾರತದ ಜೊತೆ ನಾವು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತ್ಕೋತೀವಿ, ಅಮೆರಿಕಾಗೆ ಭಾರತದ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು, ಬೆರಳು ಸಿಕ್ಕಿದ್ರೆ ಸಾಕು ಅವರು ಪೂರ್ತಿ ಹಸ್ತ ನುಂಗುಬಿಡ್ತಾರೆ, ಸೊ ಭಾರತ ಈಗ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಚೈನಾ ಏನು ಅಮೆರಿಕಾಗಿಂತ ಕಡಿಮೆ ಅಲ್ಲ. ಅವರು ಬೆರಳು ಸಿಕ್ಕಿದ್ರೆ ಹಸ್ತ ನುಂಗುತ್ತಾರೆ, ಇವರು ಬೆರಳು ಸಿಕ್ಕಿದ್ರೆ ಇಡೀ ಬಾಡಿನ ನುಂಗು ಬಿಡ್ತಾರೆ. ಆದರೆ ಇಲ್ಲಿ ಅಮೆರಿಕಾಗೆ ಪರ್ಯಾಯವಾಗಿ ಜಾಗತಿಕ ನಾಯಕನಾಗೋ ಪೈಪೋಟಿಗೆ ಬಿದ್ದಿರೋ ಚೈನಾ ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸೌತ್ ಗ್ಲೋಬ್ ನಾಯಕನಾಗಿ ಆದರೂ ಗುರುತಿಸ್ಕೋಬೇಕು ಅಂತ ಬಯಸ್ತಾ ಇದೆ. ನೋಡಿ, ಅಮೆರಿಕ ಅನ್ನೋದು ದೊಡ್ಡ ಹಿಪಾಕ್ರೆಟು. ಅವ್ರ ಮಿತ್ರರನ್ನು ಕೂಡ ಕೈ ಬಿಟ್ಟು ಬಿಡ್ತಾರೆ. ಅಮೆರಿಕಾಗೆ ಯಾರೂ ಕೂಡ ಅವರ ಟೇಬಲಿನ ಮೇಲೆ ಜೊತೆಗೆ ಕೂತ್ಕೊಳ್ಳೋ ಅತಿಥಿಗಳು ಸ್ನೇಹಿತರು ಅಲ್ಲ, ಬದಲಿಗೆ ಪ್ರತಿಯೊಬ್ಬರನ್ನು ಅಮೆರಿಕ ತನ್ನ ಟೇಬಲ್ ಮೇಲಿನ ಆಹಾರ ಪದಾರ್ಥ ಅಂತ ಭಾವಿಸುತ್ತೆ, ತಿಂದು ಹಾಕಿಬಿಡುತ್ತೆ. ತನ್ನ ಲಾಭಕ್ಕಾಗಿ ಮಾತ್ರ ಅಮೆರಿಕಾಗೆ ಮಿತ್ರರು ಬೇಕು. ನಾವಾದರೆ ಹಂಗಲ್ಲ, ನಾವು ನಿಮ್ಮ ಜೊತೆನೇ ನಿಂತ್ಕೋತೀವಿ, ನಮ್ಮನ್ನು ನಂಬಿ ಪ್ಲೀಸ್ ಅನ್ನೋದು ಈಗಿನ ಚೈನಾದ ದನಿ. ಹೀಗಾಗಿ ಭಾರತ, ಚೈನಾ ಹಾಗೂ ಅಮೆರಿಕ ಎರಡರ ನಡುವೆ ಈಗ ತನ್ನದೇ ಶಕ್ತಿಯನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಭಾರತಕ್ಕೆ ಟ್ರೇಡ್ ಪಾರ್ಟ್ನರ್ಗಳು ಬೇಕು. ಟ್ರೇಡ್ ಅನ್ನೋದು ಭಾರತಕ್ಕೂ ಲಾಭ ತಂದುಕೊಡೋ ಹಾಗಿರಬೇಕು. ಸೊ ರಷ್ಯಾ ಮತ್ತು ಭಾರತದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತಾ ಇವೆ. ನವದೆಹಲಿಯಲ್ಲಿ ನಡೆದ ಇಂಡಿಯಾ ರಷ್ಯಾ ವರ್ಕಿಂಗ್ ಗ್ರೂಪ್ ಆನ್ ಮಾಡರ್ನೈಸೇಷನ್ ಅಂಡ್ ಇಂಡಸ್ಟ್ರಿಯಲ್ ಕೋಆಪರೇಷನ್ನ 11ನೇ ಸೆಷನ್ನಲ್ಲಿ ಎರಡೂ ದೇಶಗಳ ನಡುವೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಅದರಲ್ಲೂ ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ರಷ್ಯಾ ಭಾರತಕ್ಕಿನ್ನು ಮುಂದೆ ಸಹಾಯ ಮಾಡುತ್ತೆ. ನಮಗೆ ಬೇಕಾದ ತಂತ್ರಜ್ಞಾನವನ್ನು ರಷ್ಯಾ ಒದಗಿಸಿಕೊಡುತ್ತೆ. ರಕ್ಷಣಾ ಕ್ಷೇತ್ರ ಹಾಗೂ ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಅಮೆರಿಕ ಹಾಗೂ ಪಶ್ಚಿಮದ ಜಗತ್ತು ಇಷ್ಟು ದಿನ ಬಾಯಿ ಬಡ್ಕೋತಾ ಇತ್ತು. ಈಗ ಆ ಎರಡೂ ಕ್ಷೇತ್ರಗಳಲ್ಲಿ ಇನ್ನೂ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಏವಿಯೇಷನ್ ಹಾಗೂ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಇನ್ನು ಮುಂದೆ ರಷ್ಯಾ ಹಾಗೂ ಭಾರತಗಳು ಜಂಟಿಯಾಗಿ ಕೆಲಸ ಮಾಡುತ್ತವೆ. ಹಾಗೆ ಭಾರತೀಯ ರೈಲ್ವೆಯ ಮಾಡರ್ನೈಸೇಷನ್ ಹಾಗೂ ಹೈಸ್ಪೀಡ್ ರೈಲುಗಳ ನಿರ್ಮಾಣ, ರೈಲ್ವೆ ಸೇಫ್ಟಿಗೆ ಬೇಕಾದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೂಡ
ಎರಡೂ ದೇಶಗಳು ಜಂಟಿಯಾಗಿ ಕೆಲಸ ಮಾಡುತ್ತವೆ. ಹಾಗೆ ಭಾರತಕ್ಕೆ ತುಂಬ ಬೇಕಾದ ಫಾಸ್ಫೇಟ್ ಮತ್ತು ಪೊಟ್ಯಾಷ್ ಬೇಸ್ಡ್ ರಸಗೊಬ್ಬರ ಕ್ಷೇತ್ರದಲ್ಲಿ ಇನ್ನು ಮುಂದೆ ಭಾರತ ರಷ್ಯಾಗಳು ಸಹಕಾರವನ್ನು ಕೊಟ್ಕೊಳ್ಳುತ್ತವೆ. ಇಲ್ಲಿ ಸಹಕಾರ ಅಂದರೆ ಭಾರತದ ರಸಗೊಬ್ಬರ ಉತ್ಪಾದನೆಗೆ ರಷ್ಯಾ ಸಹಾಯ ಮಾಡುತ್ತೆ. ಈ ಮೂಲಕ ಭಾರತದ ರೈತರಿಗೆ ರಸಗೊಬ್ಬರದ ಕೊರತೆ ಉಂಟಾಗದ ಹಾಗೆ ದೀರ್ಘಕಾಲೀನ ಸಪ್ಲೈ ಚೈನ್ ವ್ಯವಸ್ಥೆಯೊಂದನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ರೇರ್ ಅರ್ತ್ ಮಿನರಲ್ಸ್, ಬಾಕ್ಸೈಟ್ ಮುಂತಾದ ಖನಿಜಗಳ ಸಂಸ್ಕರಣೆಗೆ ಬೇಕಾದ ತಂತ್ರಜ್ಞಾನವನ್ನು ರಷ್ಯಾ ಭಾರತಕ್ಕೆ ಕೊಡುತ್ತೆ. ಹಾಗೆ ರಷ್ಯಾದಲ್ಲಿ ದೊಡ್ಡ ಪ್ರಮಾಣದ ಖನಿಜ ಸಂಪತ್ತಿದೆ, ಅದು ಇನ್ನು ಮುಂದೆ ಭಾರತಕ್ಕೆ ಸಿಗುತ್ತೆ. ಭಾರತ ಈ ಖನಿಜವನ್ನು ಹೊರತೆಗೆದು ಅದನ್ನು ಸಂಸ್ಕರಿಸುವ ಮೂಲಕ ತನ್ನ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಹಾಗೂ ಇನ್ನಿತರ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ ಬೇಕಾಗುವ ರೇರ್ ಮಿನರಲ್ಸನ್ನು ಪಡ್ಕೊಳ್ಳುತ್ತೆ. ಈ ಮೂಲಕ ಡಿಪೆಂಡೆನ್ಸಿಯಿಂದ ಭಾರತ ಹೊರಬರೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ಭಾರತದ ಬಳಿ ದೊಡ್ಡ ಪ್ರಮಾಣದ ಮ್ಯಾನ್ ಪವರ್ ಇದೆ. ಹಾಗೆ ಭಾರತದಲ್ಲಿ ದೊಡ್ಡ ಮಾರುಕಟ್ಟೆ ಕೂಡ ಇದೆ. ರಷ್ಯಾದಲ್ಲಿ ನೈಸರ್ಗಿಕ ಸಂಪನ್ಮೂಲ ಹೆಚ್ಚಿದೆ, ಆದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಪಶ್ಚಿಮದ ದೇಶಗಳು ಮತ್ತು ಅಮೆರಿಕಾಗಳ ನಿರ್ಬಂಧವನ್ನು ರಷ್ಯಾ ಇಲ್ಲಿ ಅನುಭವಿಸ್ತಾ ಇದೆ. ಹೀಗಾಗಿ ಮಾರ್ಕೆಟ್ ಆಕ್ಸೆಸ್ ಕೂಡ ರಷ್ಯಾಗೆ ಕಡಿಮೆ ಆಗ್ತಾ ಇದೆ. ಈಗ ರಷ್ಯಾ ಹಾಗೂ ಭಾರತ ಎರಡೂ ಸೇರಿದರೆ ಜಗತ್ತಿನ ಬಹುಪಾಲು ಅಗತ್ಯಗಳನ್ನು ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಚೈನಾ ಮೇಲಿನ ರಷ್ಯಾದ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗೋದಕ್ಕಿದು ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ಇಂಧನ ಕ್ಷೇತ್ರದಲ್ಲಿ ಕೂಡ ರಷ್ಯಾ ಮತ್ತು ಭಾರತದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗ್ತಾ ಇವೆ. ಕೋಲ್ ಮೈನಿಂಗ್ ಮತ್ತು ಗ್ಯಾಸಿಫಿಕೇಷನ್ ಟೆಕ್ನಾಲಜಿಯನ್ನು ರಷ್ಯಾ ಭಾರತಕ್ಕೆ ಒದಗಿಸಿಕೊಡುತ್ತೆ. ಒಟ್ಟಾರೆ ಇನ್ನು ಮುಂದೆ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗೋದಷ್ಟೇ ಅಲ್ಲ, ಭಾರತ ಆತ್ಮನಿರ್ಭರಗೊಳ್ಳೋದಕ್ಕೆ ಕೂಡ ಇಲ್ಲಿ ಹೆಚ್ಚು ಅವಕಾಶಗಳನ್ನು ಅಮೆರಿಕ ಒದಗಿಸಿಕೊಡ್ತಾ ಇದೆ. ಹಾಗೆ ರಷ್ಯಾದ ಅಧ್ಯಕ್ಷ ಪುತಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದನ್ನು NSA ಅಜಿತ್ ದೋವಲ್ ರಷ್ಯಾದಲ್ಲಿ ತಿಳಿಸಿದ್ದಾರೆ. ಇದು ಭಾರತ ಮತ್ತು ರಷ್ಯಾ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಕೂಡ ಮಾಡುತ್ತೆ. ಆದರೆ ಪುತಿನ್ ಯಾವಾಗ ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ದಿನಾಂಕಗಳನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಇನ್ನು ಲೂಲಾ ಅಂದರೆ ಬ್ರೆಜಿಲ್ನ ಅಧ್ಯಕ್ಷರು ಭಾರತದ ಪ್ರಧಾನಿಯ ಜೊತೆ ದೂರವಾಣಿಯ ಮೂಲಕ ಮಾತುಕತೆಗಳನ್ನು ನಡೆಸಿದ್ದಾರೆ. ಇದು ಬ್ರಿಕ್ಸ್ ದೇಶಗಳು ಮತ್ತಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇದೆ. ಅದಕ್ಕೆ ಹೇಳಿದ್ದು ಅಮೆರಿಕ ಟ್ಯಾರಿಫ್ ಮೂಲಕ ಭಾರತಕ್ಕೆ ದೀರ್ಘಕಾಲೀನ ಸಹಾಯವನ್ನೇ ಮಾಡ್ತಾ ಇದೆ ಅಂತ. ಇನ್ನು ಅಮೆರಿಕದ ಟ್ಯಾರಿಫ್ಗಳನ್ನು ಫೇಸ್ ಮಾಡೋದು ಹೇಗೆ ಗೆಳೆಯರೆ? ಈ 50% ಟ್ಯಾರಿಫ್ ಅನ್ನೋದು ಭಾರತದ ಬಟ್ಟೆ, ಸಿದ್ಧ ಉಡುಪುಗಳು, ರತ್ನಾಭರಣಗಳು, ಸೀಗಡಿ ಸೇರಿದಂತೆ ಒಂದಷ್ಟು ಪದಾರ್ಥಗಳಿಗೆ ಅಮೆರಿಕದ ಮಾರುಕಟ್ಟೆಯನ್ನು ಮುಚ್ಚುತ್ತೆ ನಿಜ. ಹಾಗಂತ ಭಾರತದ ಉದ್ಯಮಿಗಳು ನಿರಾಸೆ ಪಡಬೇಕಾದ ಅಗತ್ಯ ಏನಿಲ್ಲ. ಇಲ್ಲಿ ಸರ್ಕಾರ ಈ ಕ್ಷೇತ್ರಗಳ ನೆರವಿಗೆ ಈಗ ನಿಂತ್ಕೋಬೇಕು ಅಷ್ಟೇ. ಯಾವ ಉದ್ಯಮಗಳು ಭಾರತದ ಮಾರುಕಟ್ಟೆಯನ್ನು ಕಳ್ಕೊಳ್ಳುತ್ತವೋ ಅವು ಯುರೋಪ್ ಹಾಗೂ ಪಶ್ಚಿಮೇತರ ದೇಶಗಳಲ್ಲಿ ಮಾರುಕಟ್ಟೆಯನ್ನು ಕಂಡುಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಭಾರತದ ಸರ್ಕಾರ ಮಾಡಿಕೊಡಬೇಕಾಗತ್ತೆ. ಆ ಉದ್ಯಮಗಳಿಗೆ ಒಂದಷ್ಟು ಸಬ್ಸಿಡಿಯನ್ನು ಕೊಟ್ಟು ಇಲ್ಲಿ ತಯಾರಾಗೋ ವಸ್ತುಗಳ ಬೆಲೆ ಕಡಿಮೆ ಆಗೋ ಹಾಗೆ ನೋಡಿಕೊಂಡ್ರೆ ಸಹಜವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳು ಪೈಪೋಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉತ್ಪಾದಕ ವಲಯ ಕೂಡ ತನ್ನ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಉತ್ಪಾದನೆಯನ್ನ ಹೆಚ್ಚು ಮಾಡೋ ಕಡೆಗೆ ಗಮನ ಹರಿಸಬೇಕಾಗುತ್ತೆ. ಅದಕ್ಕಾಗಿ ಅಗತ್ಯ ಇರೋ ಕಡೆ ಆಧುನಿಕ ತಂತ್ರಜ್ಞಾನದ ನೆರವನ್ನು ಪಡ್ಕೋತಾ ಹೋಗಬೇಕಾಗುತ್ತೆ. ಈ ಮೂಲಕ ಗಾರ್ಮೆಂಟ್ಸ್ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಉದ್ಯೋಗ ನಷ್ಟ ಉಂಟಾಗದ ಹಾಗೆ, ಕಾರ್ಮಿಕರು ಬೀದಿಗೆ ಬೀಳದ ಹಾಗೆ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾಗತ್ತೆ. ಇಷ್ಟಾದ್ರೆ ಅಮೆರಿಕದ ಈ ದ್ರೋಹವನ್ನು ಭಾರತ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆತ್ಮನಿರ್ಭರಗೊಳ್ಳುವ ಕನಸೇನಿದೆ ಅದು ಸಾಕಾರ ಆಗುತ್ತೆ. ಹೊಸ ವ್ಯಾಪಾರಗಳು, ಹೊಸ ಕ್ಷೇತ್ರಗಳು, ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಭಾರತಕ್ಕೊಂದು ದೊಡ್ಡ ಅವಕಾಶ ಸಿಗುತ್ತೆ. ಈ ಹಿಂದೆ ಅಮೆರಿಕದ ನಿರ್ಬಂಧಗಳನ್ನೇ ಎದುರಿಸಿರೋ ದೇಶ ಇದು. ಹೀಗಿರುವಾಗ ಟ್ರಂಪ್ ಏನು, ಆತನ ಟ್ಯಾರಿಫ್ ಏನು ಅಲ್ವೇ? ಇದು ಗೆಳೆಯರೆ ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಸಮರ ಮತ್ತು ಭಾರತ ರಷ್ಯಾಗಳ ನಡುವಿನ ಒಂದಷ್ಟು ಒಪ್ಪಂದಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.